ನೀರಾವರಿ ಸೇರಿರ್ತಕ್ಕಂಥದ್ದು. ಅದರ ಜೊತೆಗೆ 367 ಕೆರೆಗಳು ತುಂಬುತ್ತೆ. 367 ಕೆರೆಗಳು ತುಂಬುವಂತ ಕೆಲಸ ಅದು ಪೂರ್ಣ ಅಲ್ಲ, 50%. ಮಳೆ ಬಂದಂತ ಸಂದರ್ಭದಲ್ಲಿ 50% ನೀರನ್ನ 367 ಕೆರೆಗಳು ತುಂಬೋದು. 2,25,000 ಹೆಕ್ಟೇರು, 5,57,000 ಎಕರೆ ನೀರಾವರಿ ಪ್ರದೇಶ ಇರ್ತಕ್ಕಂಥದ್ದು. ಅದಕ್ಕೆ ಪೂರ್ವಕವಾಗಿ ನಮ್ಮ ಚಳ್ಳಕೆರೆಗೆ ಸಂಬಂಧಿಸಿದಂತೆ 51 ಕೆರೆ ನೀರು ತುಂಬುವಂಥದ್ದು. ಸುಮಾರು 13,000 ಹೆಕ್ಟೇರ್ ನಮಗೆ ಅದರಲ್ಲಿ ನೀರಾವರಿ ಪ್ರದೇಶ ಇರ್ತದೆ. ಸುಮಾರು 35,000 ಎಕರೆ ನಾವು ನೀರಾವರಿ ಪ್ರದೇಶ ನಾವು ಮಾಡಬೇಕಾಗಿದೆ. ಹಾಗಾಗಿ 2013 ನಂತರ ಈ ಸರ್ಕಾರ ಏನ್ ಬಂತು, ನಾನು ಶಾಸಕ ಆದ್ಮೇಲೆ 9 ಕೆರೆಯನ್ನ ಇದರಿಂದ 51 ಕೆರೆಗೆ ಮಾಡಿರ್ತಕ್ಕಂಥದ್ದು. ಅದು ಇದರಲ್ಲಿ ಸೇರಿರ್ತದೆ. ಬಸವರಾಜ್ ಅವರು ಹೇಳಿದಂತೆ ಬಹುಶಃ ಸರ್ಕಾರಗಳು ಯಾವುದೇ ಇದ್ರೂ ಕೂಡ ಅದು ಪ್ರೋಗ್ರಾಮ್ಗಳು ನಿಧಾನಗತಿಯಲ್ಲಿ ಆಗ್ತಾ ಇದೆ. ಬಹುಶಃ ಈಗ 22,000 ಕೋಟಿಗೆ ಇದುವರೆಗೂ ಕೂಡ ಆರ್ಥಿಕ ವೆಚ್ಚ ಸುಮಾರು 10,150 ಕೋಟಿ ಇಷ್ಟು ಈಗ ಬರೀ ನಮ್ಮ ರಾಜ್ಯ ಸರ್ಕಾರದಿಂದ, ಸ್ಟೇಟ್ ಗೌರ್ಮೆಂಟ್ ಇಂದ ಖರ್ಚಾಗಿರ್ತದೆ.